ಈಗ ನೀನು ತಾಳಿ ಕಟ್ಟಲ್ಲ ಅಂದ್ರೆ ನಿಮ್ಮ ಬಲವಂತಕ್ಕೆ ಇವ್ರನ್ನ ಮದುವೆ ಆಗಿದ್ದು ನಿಜ. ಹಾಗಂತ ನೀವು ಏನು ಹೇಳಿದ್ರು ಕೇಳೋಕ್ಕಾಗಲ್ಲ. ಅದಕ್ಕೆ ಮತ್ತೆ ಮತ್ತೆ ಈ ಥರ ಮಾಡ್ತಿದ್ರೆ ನನಗೆ ಹಿಂಸೆ ಆಗುತ್ತೆ. ಪ್ಲೀಸ್ ನನ್ನ ಮನಸ್ಥಿತಿನೂ ಅರ್ಥ ಮಾಡ್ಕೊಳ್ಳಿ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಶಿರು, ಬಟ್ ನನಗೋಸ್ಕರ ಇದನ್ನು ನೀನು ಮಾಡಲೇಬೇಕು. ಆಗಲ್ಲ ಅದಕ್ಕೆ. ಯಾಕಾಗಲ್ಲ? ಇವಾಗ ಆಗಲ್ಲ ಅಂತಿದ್ದವರು ಅವತ್ತು ಯಾಕೆ ಎಲ್ಲರೂ ಮುಂದೆ ನಂಗೆ ತಾಳಿ ಕಟ್ಟಿದ್ರು? ನೋಡಿ, ನಿಮ್ಮ ಅಕ್ಕೆ ಅಷ್ಟೊಂದು ಕೇಳ್ಕೊತಿದ್ದಾರೆ, ಅವ್ರ ಮಾತಕ್ಕೂ ಬೆಲೆ ಕೊಡ್ತಿಲ್ಲ ಅಲ್ಲ. ಪ್ಲೀಸ್ ಕೊಡಿ, ಅದು ಹೆಂಗೆ ಕಟ್ಟಲ್ಲ ನಾನು ನೋಡ್ತೇನೆ. ಚಿರಾಗ್ ಪ್ಲೀಸ್ ಸೀನ್ ಕ್ರಿಯೇಟ್ ಮಾಡಿಬಿಡಿ, ಇದನ್ನು ಕಟ್ ಕಟ್ಟಿ. ಚಿರಾಗ್ ಏನ್ ನೋಡ್ತಿದ್ದೀರಾ? ಚಿರಾಗ್, ನಂಗೆ ತಾಳಿ ಕಟ್ಟಲ್ಲ ಅಂತ ತಾಳಿನ ಎಸೆದ್ರಿ, ಆದ್ರೆ ದೇವರ ಆಶೀರ್ವಾದದಿಂದ ಆ ತಾಳಿ ನನ್ನ ಕುತ್ತಿಗೆಗೆ ಬಿತ್ತು. ಇದಕ್ಕೇನಂತೀರ? ಸಾರಿ ದಿಶಾ, ಚಿರು ಎಷ್ಟು ರೂಢಾಗಿ ವರ್ತಿಸ್ತಾನೆ ಅಂತ ನಾನು ಅನ್ಕೊಂಡಿರಲಿಲ್ಲ. ದಿಶಾ, ದೇವ್ರ ಮುಂದೆ ನಿಂತಿದ್ಯಾ, ಎಲ್ಲ ಒಳ್ಳೇದು ಮಾಡು ಅಂತ ಕೇಳ್ಕೊಳಮ್ಮ. ಇವತ್ತು ನನ್ನ ಮೇಲೆ ಇಷ್ಟೊಂದು ಪ್ರೀತಿ ತೋರಿಸ್ತಿರೋ ಈ ಹೆಣ್ಣು ಮನಸ್ಸನ್ನ ಅರ್ಥ ಮಾಡಿಕೊಂಡು ಇವರಿಂದ ಆಗೋ ಅಪಾಯನ ತಡೆದು ಮನೆಯವ್ರನ್ನ ಕಾಪಾಡಬೇಕು. ಇದೇ ನನ್ನ ಮೊದಲನೇ ಆದ್ಯತೆ. ಆಮೇಲೆ ನನ್ನ ಹಸ್ಬೆಂಡ್ ಜೊತೆ ಮೊದಲಿನ ಥರ ಖುಷಿಯಾಗಿರಬೇಕು. ಇದಕ್ಕೆ ಅವಕಾಶ ಮಾಡಿಕೊಡು ದೇವ್ರೆ.